ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಯಾವುದೇ ಒಂದು ಊರು ಪಟ್ಟಣ ಸುಂದರವಾಗಿರಬೇಕಾದರೆ ಆ ಊರಿನ ಪರಿಸರ ಬಹಳ ಮುಖ್ಯ ಮತ್ತು ಪರಿಸರ ಸುಂದರ ಮತ್ತು ಸ್ವಚ್ಛತೆ ಇದ್ದಾಗ ಮಾತ್ರ ಅದು ಮನಸ್ಸಿಗೂ ದೇಹಕ್ಕೂ ಆರೋಗ್ಯವನ್ನು ನೀಡುತ್ತದೆ. ಆದರೆ ಆ ಪರಿಸರವನ್ನು ಸುಂದರವಾಗಿಸುವ ನಿಟ್ಟಿನಲ್ಲಿ ಅದಕ್ಕಾಗಿ ದುಡಿಯುವವರ ಸಂಖ್ಯೆ ಕಡಿಮೆ. ಆದರೆ ಸಾಗರದ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ಮತ್ತು ಯೋಧ ನಮನ ಬಳಗದ ಮತ್ತು ಸಾಗರ ನಗರಸಭೆಯ ಸಹಯೋಗದೊಂದಿಗೆ ಸುಭಾಷ್ ಕೌತಳ್ಳಿ ಮತ್ತು ಅವರ ತಂಡ ಸಾಗರದ ಉದ್ಯಾನವನಗಳನ್ನು ಸುಂದರ ಮತ್ತು ಸ್ವಚ್ಛಗೊಳಿಸುವಲ್ಲಿ ಉತ್ತಮ ಹೆಜ್ಜೆ ಇಟ್ಟಿದೆ. ಇವರಿಗೆ ಸ್ವಾಭಿಮಾನಿ ನ್ಯೂಸ್ ಬಳಗದ ವತಿಯಿಂದ ಧನ್ಯವಾದ ತಿಳಿಸುತ್ತಿದ್ದೇವೆ.
ಪೈಪಿಗೆ ವಾರಕ್ಕೆ 1 ಸರಿ ನೀರು ಬಿಟ್ಟರೆ ಸಾಕು. 5 ಲೀಟ್ರ್ ನೀರಲ್ಲಿ 1 ತಿಂಗಳು ಮೇಂಟೈನ್ ಆಗುತ್ತೆ. ಅಷ್ಟಲ್ಲೇ ಗಿಡ ಬದುಕುತ್ತೆ, ಚೆನ್ನಾಗಿರುತ್ತೆ. ನಾವು ನೆಹರು ಮೈದಾನ, ಈದ್ಗಾ ಮೈದಾನ, ಶ್ರೀಧರ್ ನಗರ ಎಲ್ಲ ಕಡೆ ಈ ವ್ಯವಸ್ಥೆಯಲ್ಲೇ ನಾವು ಬದುಕಿಸಿದ್ದೀವಿ ಗಿಡ. ಸುಭಾಷ್ ಅವರೇ ನಮಸ್ಕಾರ. ಸಾಗರದ ವಿಜಯನಗರದ ಏನು ಈ ಉದ್ಯಾನವನ ಇದೆಯಲ್ಲ, ಇವತ್ತು ತುಂಬ ಸುಂದರವಾಗಿ ಮತ್ತು ಸ್ವಚ್ಛತೆಯಿಂದ ಕೂಡಿದೆ. ನಾನು ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಯುವ ಸೇನೆ ಮತ್ತು ಯೋಧ ನಮನ ಬಳಗ ಇವರ ನೇತೃತ್ವದಲ್ಲಿ ತಮ್ಮ ಸಹಯೋಗದೊಂದಿಗೆ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಪ್ರೇರಣೆ ಏನು ಮತ್ತು ಇದರಲ್ಲಿ ನೀವು ಇಲ್ಲಿ ತೊಡಸ್ಕೊಳ್ಳಲಿಕ್ಕೆ ಕಾರಣ ಏನು? ನಾನು ಸುಭಾಷ್ ಕೌತಳ್ಳಿ ಅಂತೇಳಿ ಹೂವು ಹಾಗೂ ಎಳನೀರು ವ್ಯಾಪಾರಿ. ನಾನು ದುರ್ಗಾಂಬ ಸರ್ಕಲ್ಲು. ಈ ನಮಗೆ ಭಾಳ ಹಿಂದಿಂದನೂ ನಾನು ಪಕ್ಕಾ ಹಳ್ಳಿಲಿ ಹುಟ್ಟಿರೋದ್ರಿಂದ ಈ ಗಿಡ ಮರಗಳ ಬಗ್ಗೆ ನಮಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಸುಮ್ಮನೆ ಗಿಡ ನೆಟ್ಟರೆ ಆಗಲ್ಲ ಅಂಥೇಳಿ ಸೈನಿಕ ರಸಲ್ಲಿ ಗಿಡ ನೆಡಕ್ಕೆ ಹೊರಟ್ವಿ. ಅದೇ ಸ್ವಲ್ಪ ನಮಗೆ ಚೆನ್ನಾಗಿ ಅನ್ನಿಸ್ತು ಮತ್ತು ಜನಗಳಿಂದನೂ ಪ್ರೋತ್ಸಾಹ ಸಿಕ್ತು. ಆ ಪ್ರೋತ್ಸಾಹ ನಮಗೆ ಭಾಳ ಇಷ್ಟ ಆಯಿತು. ಮತ್ತು ಪರಿಸರನೂ ಈಗ ಬರ್ತಾ ಹಾಳಾಗ್ತಾ ಇರೋದ್ರಿಂದ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ಸಾಗರ ಟೌನ್ನಲ್ಲಿ ಏನಿಲ್ಲ ಅಂದರೂ 1,000 ಗಿಡಗಳು ನಮ್ಮವಿದ್ದಾವೆ. ನಾವು ನಮ್ಮ ಗಿಡಗಳನ್ನು ನೋಡೋದಾದ್ರೆ ನೆಹರು ಮೈದಾನದಲ್ಲಿ ನೋಡ್ಬೋದು, ಈದ್ಗಾ ಮೈದಾನದಲ್ಲಿ ನೋಡ್ಬೋದು, ಇಳಿ ರೋಡಲ್ಲಿ ನೋಡ್ಬೋದು, ಆಮೇಲೆ ಗೋಪಾಲ್ಗೌಡ ನಗರದಲ್ಲಿ ನೋಡ್ಬೋದು, ದುರ್ಗಾಂಬದೆ ಉರ್ದು ಸ್ಕೂಲ್ ಎದುರುಗಡೆ ನೋಡ್ಬೋದು, ಮಾರಿಕಾಂಬ ವೇನ್ ಸ್ಟೋರ್ ಎದುರುಗಡೆ ನೋಡ್ಬೋದು. ಇದೆಲ್ಲ ನಮ್ಮ ಟ್ರೀ ಗಾರ್ಡ್ಗಳನ್ನು ಹಾಕಿ ಮಾಡ್ತಿದ್ರು. ಮುಂಚೆ ಯಾರೂ ಟ್ರೀ ಗಾರ್ಡ್ ಹಾಕಿ ಗಿಡ ನೆಡ್ತಿರಲಿಲ್ಲ. ನಮ್ಮ ಸಂಸ್ಥೆನೇ ಫಸ್ಟು ಸಾಗರದಲ್ಲಿ ಟ್ರೀ ಗಾರ್ಡ್ ವ್ಯವಸ್ಥೆ ಮಾಡಿ ಗಿಡ ನೆಡೋಕ್ಕೆ ಶುರು ಮಾಡಿದ್ದೆ ನಾವು. ಮತ್ತು ವರ್ಷ ಗಿಡಗಳು ಹುಟ್ಟಿದಬ್ಬ ಮಾಡೋಕ್ಕಿಡಿದ್ವಿ. ಅವಾಗ ಏನಾಯಿತು ಅಂದರೆ ಇನ್ನೂ ಚೆನ್ನಾಗಾಯ್ತು ಕಾರ್ಯಕ್ರಮ. ಹಳೆ ಗಿಡಗಳಿಗೆ ಹುಟ್ಟಿದಬ್ಬ ಮಾಡೋದು, ಹೊಸ ಗಿಡಗಳನ್ನ ನೆಡೋದನ್ನು ಮಾಡಿದ್ವಿ. ಆ ರೀತಿ 1,000 ಗಿಡ ನಮ್ಮ ಇದಾಗಿದೆ. ಆಮೇಲೆ ಹಿಂಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಯಾವುದಾದ್ರು ಒಂದು ಪಾರ್ಕ್ ನಿರ್ವಹಣೆ ಮಾಡೋಣ, ಪಾರ್ಕ್ಗಳಲ್ಲೆಲ್ಲ ಹಾಳು ಬಿದ್ದಿದ್ದಾವೆ ಅಂತ ಹೇಳಿದರು. ನಗರಸಭೆಗೆ ಒಂದು ಮನವಿ ಕೊಟ್ವಿ. ಆ ಮನವಿಗೆ ನಗರಸಭೆಯವರು ಹೋಗೊಟ್ಟು ನನಗೆ ವಿಜಯನಗರ ಪಾರ್ಕನ್ನು ಹೋದ ವರ್ಷ ಏನು ಮಾಡಿದರು, ರಾಮನಗರ ಪಾರ್ಕ್ ಕೊಡ್ತೀವಿ ಅಂತ ಹೇಳಿದರು. ರಾಮನಗರದಲ್ಲಿ ಒಂದು 50,000 ರೂಪಾಯಿ ಖರ್ಚು ಮಾಡಿ ನಾವು ಪಾರ್ಕ್ ನಿರ್ವಹಣೆ ಮಾಡಿದ್ವಿ. ನಗರಸಭೆಯಿಂದ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ನಮಗೆ. ಅದಕ್ಕೆ ಅದನ್ನು ನಿರ್ವಹಣೆ ಮಾಡೋಕ್ಕೆ ಹೋಗಲಿಲ್ಲ. ಈ ಸರಿ ವಿಜಯನಗರದಲ್ಲಿ ಈ ಭಾಗದ ಕೌನ್ಸಿಲರು ಮತ್ತು ನಮ್ಮ ನಗರಸಭೆ ನಾಗಪ್ಪಣ್ಣ ಇವರೆಲ್ಲ ಸೇರಿಕೊಂಡು ಈ ಪಾರ್ಕನ್ನು ನಿರ್ವಹಣೆ ಮಾಡುವಂಥ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೊನ್ನೆ 11ನೇ ತಿಂಗಳು ನಮಗೆ ಇದನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಬೇಸಿಗೆ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ. ನಾನು ಫಸ್ಟ್ ಬಂದು ನೋಡಿದೆ. ನಾನು ಮಟ್ಟಿ ಒಳಗಡೆ ಹೋದರೆ ಅದು ಕಾಣ್ತಿರ್ಲಿಲ್ಲ. ಅಷ್ಟು 5 ಅಡಿ 6 ಅಡಿ ಹೈಟ್ ಇತ್ತು. ಹುಲ್ಲು ಮತ್ತು ಈಚಲು ಮರ, ಲಂಡನ್ ಮಟ್ಟಿ ಇದೆಲ್ಲ 5 ಅಡಿ 6 ಅಡಿಗಿಂತ ಹೈಟ್ ಇತ್ತು. ಅದನ್ನು ಹೋದ ಸರಿನೇ ಒಂದು ಸರಿ ಕಳೆನಾಶಕ ಹೊಡೆದು ಸರಿ ಮಾಡಿದ್ವಿ. ಈ ವರ್ಷ ಬಂದು 2ನೇ 3 ರೌಂಡ್ ಕಳೆನಾಶಕ ಹೊಡೆದು 4-5 ರೌಂಡ್ ಸೌರಿ ರೆಡಿ ಮಾಡ್ಕೊಂಡು. ಮತ್ತು ಇಲ್ಲೊಂದು ಪ್ರಾಬ್ಲಮ್ ಏನಿತ್ತು ಅಂದರೆ, ಈ ನಾಯಿಗಳ ಕಾಟ ಸಿಕ್ಕಾಪಟ್ಟಿತ್ತು. ಪೈಪಿಗೆ ಕಚ್ಚಿ ಬಿಸಾಕೋದು. ಏನೇ ಪೈಪ್ ವ್ಯವಸ್ಥೆ ಮಾಡಿದರೂ ಕಚ್ಚಿ ಹಾಕೋದು ಅದನ್ನು. ಅದಕ್ಕೆ ಈಗ ಒಂದು ಟ್ರಂಚ್ ಹೊಡಿಸಿದ್ದೀವಿ. 400 ಗಿಡ ನೆಟ್ಟಿದ್ದೀವಿ. 400 ಗಿಡ ನೆಟ್ಟು ಇದು ಮೊನ್ನೆಯಿಂದ ನಿರ್ವಹಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಹಣಕಾಸಿಂದ ಏನು ಅಂದರೆ, ನಾವೇ ಒಂದು 10-12 ಜನ ಇದ್ದೀವಿ. ದಿನ ಒಂದು 20 ರೂಪಾಯಿ ತೆಗೆದಿಟ್ಕೊಂಡು ಆ 20 ರೂಪಾಯಿದಲ್ಲಿ ಇದು ನಿರ್ವಹಣೆ ಮಾಡ್ತಾಯಿದ್ದೀವಿ. ಬಟ್ ಆ 20 ರೂಪಾಯಿ ಇಟ್ಕೊಂಡು 10 ಜನ 600 ರೂಪಾಯಿ, ತಿಂಗಳಿಗೆ 600 ರೂಪಾಯಿ, ಇದೆಲ್ಲ ಈ ಪಾರ್ಕಿಗೆ ಸಾಕಾಗೋದಿಲ್ಲ. ಇದು ನಗರಸಭೆಯಲ್ಲಿ ಇದರದ್ದು ಏನಾರು ಒಂದು ನಿರ್ವಹಣೆಗೆ ವೆಚ್ಚಕ್ಕೆ ನಿರ್ವಹಣೆ ನಾವು ಫ್ರೀಯಾಗಿ ಮಾಡ್ತೀವಿ. ಇದು ಅಭಿವೃದ್ಧಿ ವೆಚ್ಚಕ್ಕೆ ಏನಾದ್ರು ಕೇಳಬೇಕು ಅಂಥೇಳಿ ಮಾಡಿದ್ದೀವಿ. ನಮ್ಮ ನಾಗಪ್ಪ ಸರ್ ಅವರು ಆಯುಕ್ತರು ಕೊಡು ಅಂತ ಹೇಳಿದ್ದಾರೆ. ಅವರಿಗೊಂದು ನಾಳೆ ನಾಡ್ದು ಮನವಿ ಕೊಟ್ಟು ನೋಡ್ತೀವಿ ಸರ್ ಏನು ಅಂತ. ಸರ್ ನಮಸ್ಕಾರ. ಈಗ ಇದ್ರ ಪ್ರೇರಣೆ ಏನಂದರೆ, ನಾವು ಪರಿಸರ ದಿನಾಚರಣೆ ಮಾಡಬೇಕು, ಎಲ್ಲ ಮಾಜಿ ಮತ್ತು ಹಾಲಿ ಸೈನಿಕ ಹೆಸರಲ್ಲಿ ಗಿಡ ನೆಡಬೇಕು ಅಂತ ಫಸ್ಟ್ ಹೊರಟ್ವಿ ಒಂದು 10 ವರ್ಷದ ಹಿಂದೆ. ಆವಾಗ ಏನಾಯಿತು, ಒಂದು 50-60 ಜನ ಸೈನಿಕರು ಸಿಗ್ಬೋದು ಅಂತ ನೆಡಕ್ಕೆ ಹೊರಟಾಗ ಒಂದು 250-300 ಜನ ಸೈನಿಕರು ಇದ್ದಾರೆ ಅಂತ ಆಯಿತು. ಅವ್ರ ಹೆಸರಲ್ಲೆಲ್ಲ ಗಿಡ ನೆಟ್ವಿ. ನೆಹರು ಮೈದಾನ, ಈದ್ಗಾ ಮೈದಾನ ಮತ್ತು RMC ರೋಡಲ್ಲಿ, ಉರ್ದು ಸ್ಕೂಲ್ ಎದುರುಗಡೆ, ಶ್ರೀಧರ್ ನಗರ ಇಲ್ಲೆಲ್ಲ ಗಿಡ ನೆಡ್ತಾ ಬಂದಾಗ ಜನಗಳಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತು. ಒಳ್ಳೆ ನಮ್ಮನ್ನು ಗುರ್ಸಕ್ಕಿಡಿದ್ರು ಜನ. ಆವಾಗ ನಾವು ಇನ್ನೂ ಗಿಡ ನೆಡಬೇಕು, ಪರಿಸರ ಬಗ್ಗೆ ಕಾಳಜಿ ಇರಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು. ಆವಾಗ ಮಾಜಿ ಯೋಧರ ಕಲ್ಯಾಣ ಟ್ರಸ್ಟು ಮತ್ತು ಯೋಧ ನಮನ ಬಳಗ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯುವ ಟ್ರಸ್ಟ್ ಎಲ್ಲ ಸೇರ್ಕೊಂಡು ಗಿಡ ನೆಡಲು ಶುರು ಮಾಡಿದ್ವಿ. ಶುರು ಮಾಡಿದಾಗ ಯಾವುದಾದ್ರು ಒಂದು ಪಾರ್ಕ್ ನಿರ್ವಹಣೆ ಮಾಡಬೇಕು ಅಂತ ಆಯ್ತು. ಸರ್